ಬಾಹುಬಲಿ ಶಿವರಾಜ್ ತಂಗಿ ಬಡಿಗಾಡ್ಸಕ್ಕೆ ಮಗಳೇ ಅವನಿಗೆ ಸರಿಯಾಗಿ ಹೇಳಿ ಇದೇ ನಾ ಮಾಟ ಏನ ಎಲ್ಲ ನಿನಗೋಸ್ಕರ ಮಗಳೇ. ಹೌದಮ್ಮ, ಈ ಬೆಂಕಿಯನ್ನು ದುರ್ಗಾದೇವಿ ಗುಡಿಯಿಂದ ಕಾಳಿಕಾ ಮಾತಾ ಗುಡಿಗೆ ತಲುಪಿಸಿ ನಿನಗೆ ಉತ್ತಮವಾದ ವರವನ್ನು ಹುಡುಕಿ ಕೊಡುತ್ತಾನೆ ಆ ಕೃಷ್ಣ ಅಂತ ನಿಮ್ಮ ಅಪ್ಪ ಹೇಳಿದ್ದ. ಮತ್ತೆ ಎಮ್ಮಿ ಬಂದಾಗ ನೀವು ಒಬ್ಬಕ್ಕೆ ಬಂದು ಕಾಮನ್ ಎಲ್ಲಿ ಬಿಟ್ಟು ಬಂದೆ? ಎಮ್ಮಿ ಬಂದ ಮ್ಯಾಗ ಹಿಂದೆ ಪ್ರಾಣ ಬರಬೇಕಲ್ಲ, ನನ್ನ ಹಿಂಭಾಗದಲ್ಲಿದೆ ಬಗ್ಗೆ ನೋಡ ಚಕ್ಕಿಸ್ತಿಲ್ಲ ಗುಡಿಯಾಗದ ನಂದೆ ಮತ್ತೆ ಕರಿ ಹೇ ಕಟ್ಟಪ್ಪ ಅಲ್ವ ಕಡ್ಡಪ್ಪ ಅವನಿಗಿಂತ ಅವ್ನು ತಲವಾರ ತಪ್ಪೈತಳು ಮರ ಏನೇನು ಇಲ್ಲೇ ಅವನವನು ಅಪ್ಪಿ ಏಕೆ ನಿಮ್ಮ ಕಣ್ಣಲ್ಲಿ ನೀರು? ತಲೆ ಮೇಲೆ ಬೆಂಕಿ ಇಟ್ಕೊಂಡು ಕಣ್ಣಾಗ ನೀರು ಯಾಕೆ ಬಂತು ಅಂತ ಕೇಳಿದ್ರೆ ಏನಂತ ಹೇಳಿ, ಹೇ ನನ್ನ ಸುಂದರವಾದ ತಳ ಸುಡುತ್ತಿದೆ ವಿಚಿತ್ರ ನಿಮ್ದ ತಲೆ ಮ್ಯಾಗ ಬೆಂಕಿ ಇಟ್ಕೊಂಡ್ರೆ ನಿಮ್ಮ ಒಂದು ತಳ ಅವನಿಗೆ ಸರಿಯಾಗಿ ಹೇಳಿ ಇದೇ ನಾ ಮಾಟ ಏನ ತಿಕ್ಕ ಯಾವ್ದು ನೀರಂಗಾದ್ರು ಹೊರಗೆ ಸಿಗಿಲ್ಲ ಏನ ತಂದು ಕಟ್ಟಿದ್ದೇನಿಲ್ಲ. ನನಗೇನಾದ್ರು ಸಿಟ್ಟು ಬಂತಂದ್ರ ಅವನ ಬಗ್ಗೆ ಶವನದ್ರಾಗ ಇದನ್ನ ಸುರು ಬಿಡ್ತನ್ನ ಕಂದ ಅವ್ರು ಹೇಳ್ತಾರ ಅವ್ರ ತಳ ಅಲ್ಲಪ್ಪ, ಮತ್ತೆ ನಿಮ್ಮ ತಳನಪ್ಪ. ನನ್ ತಾಸಿಗೆ ಅವ್ರಿಗೆ ಗೊತ್ತಾಗತ್ಲೆ. ಅವ್ರು ಹೇಳ್ತಾರ ಮಡಿಕೆ ತಳ ಮಡಿಕೆ ತಳನ ತಲೆ ಮ್ಯಾಗ ಬೆಂಕಿ ಇಟ್ಕೊಂಡ್ರೆ ತಳನು ಸುಡ್ತೈತಿ, ಒಂದು ಕೂದಲನ್ನು ಸುಡ್ತಾವ. ಈಗ ಬಾಯಿ ಬಡ್ಕೊಂಡು ಅಳಕ ಅಮಾಸಿ ದಿವಸ ಸತ್ತ ನಾ ಸತ್ತಗಳಾಗಿ ಇಟ್ಕೊಳಕ್ಕೆ ಅಲ್ಲೇ ಇತ್ತಿದ್ದಾಗಿ ಅಕಸ್ಮಾತ್ ಯಾರು ಸತ್ರ ಅಂದ್ರ ಕಟ್ಕೊಂಡಕ್ಕಿಂತ ಇಟ್ಕೊಂಡಕ್ಕಿಂತ ಬಾಳ ಆಡ್ತಾಳ. ನಾವು ಬದುಕಿದಾಗ ಎಲ್ಲ ತಂದು ಕೊಡ್ತಿದ್ದ ಮಗ ಜಾತೆ ಕರ್ಕೊಂಡು ಹೋಗಿದ್ದ ಸಿದ್ಧ ಅಂತೀರ ಅಂತಿದ್ದು ಅಂತ ಅಲ್ಲ ಮಾತು ಮುಂದೆ ಮೂರ್ಖನ ಗುಂಡಿಯನ್ನು ಮುಟ್ಟಿ ಮೈಲಿಗೆ ಮಾಡಿಬಿಟ್ಟ ಬಾಬಾ, ಮೈಲಿಗೆ ಮಾಡಿಬಿಟ್ಟ. ಆದ್ರೆ ಇಂಥ ಕೆಲಸ ಮಾಡಬಾರ್ದಾಗಿತ್ತು. ಯಾರು ಮುಟ್ಟದ ಹಾಗೆ ಕಾಪಾಡಿಕೊಂಡು ಬಂದಂತವ್ರು ಪವಿತ್ರವಾದ ಗುಂಡಿಯನ್ನು ಮುಟ್ಟಿ ಅಪವಿತ್ರಗೊಳಿಸುತ್ತೆ ಅಂದ್ರೆ ಇದಕ್ಕೆ ನಿಮ್ ದೊಡ್ಡವ್ರ ಗುಂಡಿ ಉಂಡಿ ಉಂಡಿ ಅಂತಾರ. ಸಾರಿ ನಿಮ್ ದೊಡ್ಡವ್ರ ಗುಂಡಿಗೆ ಬಾಬಾ ಏನಿ ಅದಕ್ಕೆ ಯಾಕೆ ವಿಚಾರ ಮಾಡಿದ ಇಲ್ಲನು ಅದಕ್ಕೆ ಮಂತ್ರವನ್ನು ಹಾಕಿ ಶ್ಲೋಕವನ್ನು ಹೇಳಿ ಪವಿತ್ರಗೊಳಿಸುತ್ತೆ. ಶರಕ ಭೂಸ ಅಂತಲ್ಲ ಇದು ಕಂತ್ರಿ ಬರಕಂತ ಒಳ್ಳೆ ಏನು ಮಾಡುದು? ಮಂತ್ರ ಫೇಲ್ ಆಯ್ತು. ಮತ್ತೆ ಏನ್ ಮಾಡುದು ಈಗ? ಇದಿಲ್ಲ ಬೇರೆ ಸುದ್ದಿ ಇರಂಗಿಲ್ಲ. ಇದ್ರ ಮನೆಗೆ ತಗೊಂಡೋಗಿ ಡಬ್ ಹಾಕಿ ಸುದ್ದಿ ಮಾಡ್ಬೇಕು. ನಿಮ್ಮ ಅವ್ರು ಗುಂಡಿನೇ ಅದ್ರ ಮನೆಗೆ ತಗೊಂಡೋಗಿ ಹಾಲು ತುಪ್ಪದಾಗ ಅಭಿಷೇಕ ಮಾಡಿ ಒಂದು ಮೆತ್ತ ಬಟ್ಟೆ ವರ್ಷ ಪವಿತ್ರಗೊಳಿಸ್ಬೇಕಂತ ಹೇಳಿದೆ. ಇಷ್ಟೆಲ್ಲ ಮಾಡ್ಬೇಕಾ? ಇಷ್ಟಕ್ಕೆಲ್ಲ ನೀನೇ ಕಾರಣ. ದೊಡ್ಡಮ್ಮ ನನ್ನ ತಪ್ಪನ್ನು ಕ್ಷಮಿಸಿ. ಬಾಳ ಮುರಿಬೇಡವ, ಸ್ವಂತ ಮುರಿಬಿತ್ತಂತೆ ಬಾಬಾ. ಈಗ ಎಂತ ಮಾಡೋದ? ಹಿಡ್ಕೊಂತೇನೆ ಹಿಡ್ಕೊಳ್ಳೆ ನಿಲ್ಕೊಂಡಿದೆ ಹೇಳ. ಈಗಾಗಲೇ ನಾಯಿ ಅದನ್ನು ಮುಟ್ಟಿ ಅಪವಿತ್ರಗೊಳಿಸಿದೆ, ಮತ್ತೆ ಹಂದಿ ಒಂದರಲ್ಲಿ ಬಾಯಿ ಹಾಕಿದ್ರೆ ನನ್ನದನ್ನು ನಾನೇ ಹಿಡಿದುಕೊಳ್ಳು. ಪಕಡಿಗೆ ಪಗಡ 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 ಮಗ, ನಾನು ನಿಮ್ಮಪ್ಪನೊಂದಿಗೆ ಹೋಗಿ ನನ್ನ ಗುಂಡಿಯನ್ನು ಹಾಲು ತುಪ್ಪದಲ್ಲಿ ತೊಳೆದುಕೊಂಡು ಅಭಿಷೇಕ ಮಾಡಿಕೊಂಡು ಆ ಅಭಿಷೇಕ ಮಾಡಿದ ಹಾಲನ್ನು ನಿಮ್ಮ ಅಪ್ಪಗೆ ಸ್ವಲ್ಪ ಕುಡಿಸಿ ತಗೊಂಡ್ಬರ್ತೇನೆ. ಯಾಕೆ ಬಾವ ಹೀಗೇಕೆ ಮಾಡ್ತೇವೆ?
ಹಾಲು ತುಪ್ಪದ ಅಭಿಷೇಕ ಕುಡಿಯೋದ್ರಲ್ಲ ವಾಂತಿ ಬಂದಂಗ ಆಗತ್ತೆ ಅದಕ್ಕೆ ಹೀಗೆ ಮಾಡಬೇಕು. ವಿಷ ಕುಡಿದು ಬ್ಯಾಸ್ ಆಗತ್ತೆ ಹಿಂಗಾಗತ್ತೆ. ಅಂದ್ರೆ ದಿನಾಲು ಅದು ಎಷ್ಟು ಗುಂಡಿಯನ್ನು ತೊಳೆದು ಹಾಲು ತುಪ್ಪದ ಅಭಿಷೇಕ ಕುಡಿತೀವಿ. ರಗಡಿಗಳು ಯಾಕೆ ಮತ್ತೊಬ್ರು ಗುಂಡಿ ಹಾಲು ಹಾಕೊಳ್ಳಿ, ನಾವ ಕುಡ್ಕೊತೀವಿ. ಅಂದ್ರೆ ನಿಮ್ಮ ಹಿಂಡ್ಕೊಂಡು ನೀವ ಕುಡಿತೀರಿ. ನಾನೇ ಹಿಡ್ಕೊಂಡು ಕುಡಿಯಕ್ಕೆ ನನ್ನ ಜರ್ಸಿ ಹಾಕಳ ಮಾಡಿ ನೋಡ ನೀವು ಅಂದ್ರಿ ಡೈರೆಕ್ಟ್ ತೊಗೊಂಡು ಕಾಸು ಹಾರಿಸಿ ಕುಡ್ತೀನಿ ಅಂತ ಹೇಳಿ ಅವೇ ಅಪ್ಪಿ ಈ ಮೂರ್ ಕರೆಸುತ್ತೆ ನಮ್ಮದೇನೋ ಮಾತು. ಹೌದು ನಡಿ ಹೋಗೋಣ. ನಡೀರಿ ಮಗಳೇ. ನೀ ಅನ್ನ ಮಗಳೇ, ನಾನು ನಿಮ್ಮಪ್ಪನೊಂದಿಗೆ ಹೋಗಿ ನನ್ನ ಅದನ್ನು ತೊಳೆದುಕೊಂಡು ಮಡಿ ಮಾಡಿಕೊಂಡು ಬರ್ತೇನೆ ಏನನ್ನ ಗುಂಡಿಯನ್ನ. ನಡೀರಿ ಬಾ ಹೋಗೋಣ. ಬಾಯಪ್ಪ ಮಾಯಿಸ್ ಮೇಲೆ ಸಂಬಳಸ ಬಿಟ್ಟು ಗಟ್ಟ ಬರ್ಬೇಕು ಅಂತ ಬಾ. ಇಲ್ಲೇ ಹೋಗೋಣ. ಎಂತ ಜನ ರಮೇಶ್ ಕರ್ಕೊಂಬಂದು ನಿಮ್ಮನ್ನೆಲ್ಲ ಹಾಳು ಮಾಡಿ ನೋಡು. ಮತ್ತೀಗ ಕೆರೆಗೆ ಹೋಗಿ ತೊಳ್ಕೊಂಬರ್ಬೇಕು ನಾನು. ಇದು ತೊಳ್ಕೊಂಬರ ಕೆರೆಗೆ ಹೋಗ್ತೀವಿ. ಅಲ್ಲೇ ಸರ್ಚಕ್ಕಪ್ಪ ಎಮ್ಮೆ ಆದ್ರೂ ಈಗ ಗೊತ್ತಾಗಿತ್ತು. ಅಯ್ಯ ರೇಡಿಯೋ ಮಚ್ಚ